ಕರ್ನಾಟಕ ರಾಜ್ಯದಲ್ಲಿ SIR ಶುರುವಾಗಿದೆ ಸರ್. ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಕುಟುಂಬ ಭಾಗವಹಿಸಿ ಎಲ್ಲ ಮಾಹಿತಿ ನೀಡಿ ಅದರ ಮೂಲಕ ಮಾರ್ಗದರ್ಶಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮತದಾರರಿಗೆ ಏನು ಇಷ್ಟಪಡ್ತೀರಿ ಸರ್? SIR ನಡೀತಾ ಇರೋದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ನಡೀತಾ ಇದೆ. ಇದು ಎಲ್ಲ ನಮ್ಮ ಭಾರತೀಯರ ಹಕ್ಕನ್ನು ಚಲಾಯಿಸುವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಮಾಡುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಆದರೆ ಈ ಕ್ರಮದಲ್ಲಿ ಭಾಳಷ್ಟು ಲೋಪದೋಷಗಳು ಕಂಡುಬರ್ತಾ ಇದೆ. ಯಾಕೆ ಅಂತೇಳಿದರೆ ಇವರು ಇದನ್ನು ಮಾಡುವ ರೀತಿ ಹಾಗೂ ಅಧಿಕಾರಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡದೆ ಭಾಳಷ್ಟು ಲೋಪದೋಷಗಳು ಆಗ್ತಾಯಿದೆ. ಕೆಲವು ಸಲ 2002ರಲ್ಲಿ ಅವರು ಬೇರೆ ಕಡೆ ವೋಟ್ ಮಾಡಿರ್ತಾರೆ, ಆ ವೋಟ್ ಮಾಡಿರೋದು ಸಿಗೋದಿಲ್ಲ. ಆ ಲಿಸ್ಟ್ ಕೂಡ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಬಟ್ ಆ 2002ರಲ್ಲೂ ಮಾಡದೇ ಇದ್ದಾಗ ಅವರಿಗೆ ಸಮಸ್ಯೆ ಆಗ್ತಾಯಿದೆ. ಆ ಸಮಸ್ಯೆನ ನಿರ್ವಹಣೆ ಮಾಡಲು ನಮ್ಮ DK ಶಿವಕುಮಾರ್ ಸಾಹೇಬರು ಉತ್ತಮವಾದಂಥ ಮಾರ್ಗದರ್ಶನ ಕೊಟ್ಟು ಅವರು ಎಲ್ಲರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ನೀಡಿ ಆ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಿ ಅವರ ವೋಟರ್ ಐಡಿಯನ್ನು ಮತ್ತು ಅವರ ಮತದಾರ ಚೀಟಿಗಳನ್ನು ಒಂದು ಊರ್ಜಿತ ಮಾಡಿಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆದರೆ ನಾನು ಹೇಳುವ ಉದ್ದೇಶ ಏನು ಅಂತೇಳಿದರೆ, ಇಷ್ಟೆಲ್ಲ ನಾವು ಶ್ರಮ ಪಡೋ ಬದಲು ಪ್ರತಿಯೊಬ್ಬ ಆಧಾರ್ ಕಾರ್ಡ್ನಲ್ಲಿ 18 ವರ್ಷ ತುಂಬಿದವರಿಗೆ ಆಧಾರ್ ಕಾರ್ಡ್ ಪ್ರಕಾರನೇ ವೋಟರ್ ಲಿಸ್ಟ್ನ ರೆಡಿ ಮಾಡಿಬಿಟ್ರೆ, ಯಾರು ಇವತ್ತು 5 ವರ್ಷದಲ್ಲಿ ಮಗು ಆಧಾರ್ ಕಾರ್ಡ್ ಮಾಡ್ಕೊಂಡಿರುತ್ತೆ, 18 ವರ್ಷ ತುಂಬಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವರಿಗೆ ವೋಟರ್ ಲಿಸ್ಟಲ್ಲಿ ಬರಲೇಬೇಕು. ಹಾಗೆ ಒಂದೇ ಆಧಾರ್ ಕಾರ್ಡ್ನಲ್ಲಿ 3 ಕಡೆ ವೋಟರ್ ಲಿಸ್ಟ್ ಇಟ್ಕೊಂಡಿದ್ದವ್ರನ್ನೆಲ್ಲ ಡಿಲೀಟ್ ಮಾಡಲಿಕ್ಕೆ ಭಾಳಷ್ಟು ಈಸಿ ಆಗ್ತದೆ. ಯಾಕಂತೇಳಿದ್ರೆ ಆಧಾರ್ ನಂಬರ್ ಹೊಡಿತಾ ಇದ್ದಂಗೆ ಅವರು 3 ಕಡೆ ಇದ್ದರೂ ಕೂಡ ಎಲ್ಲಿ ಹೋಗಿ ಬೆಳಗ್ಗೆ ಒಂದು ಪೋಲಿಂಗ್ ಬೂತ್ನಲ್ಲಿ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವರು ಚಲಾವಣೆ ಮಾಡ್ತಾರೆ. ಅವರ ಮತವನ್ನು ಚಲಾವಣೆ ಮಾಡಿದಾಗ ಮತ್ತೆ ಅವ್ರದ್ದು 2-3 ಇದ್ದರೆ ಅಲ್ಲಿ ಲಾಕ್ ಆಗಬೇಕು. ಆ ಲಾಕ್ ಆದಾಗ ಏನಾಗ್ತದೆ, ಈ ಒಂದು ಮಾಡುವಂಥ ಪ್ರಕ್ರಿಯೆ ಉತ್ತಮವಾಗಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕನ್ನು ಚಲಾಯಿಸುವ ರೀತಿಯಲ್ಲಿ ನಮ್ಮ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕು. ಆಧಾರ್ ಕಾರ್ಡನ್ನೇ ಮುಖ್ಯವಾಗಿ ವೋಟರ್ ಲಿಸ್ಟ್ನಾಗಿ ಪರಿವರ್ತಿಸಿದ್ರೆ ಯಾವುದೇ ರೀತಿಯ 2 ಮತ್ತು 3 ವೋಟರ್ಸ್ಗಳು ಹಾಕುವಂಥ ವ್ಯವಸ್ಥೆ ಇರೋದಿಲ್ಲ. ಮತ್ತು ಎಲ್ಲಿ ಮತದಾನ ಮಾಡ್ತಾರೋ ಆ ಮತದಾನ ಮಾಡಿದ್ದ ಜಾಗನೇ ಅವರ ರೆಸಿಡೆನ್ಷಿಯಲ್ ಪ್ರೂಫ್ ಇರ್ತದೆ ಅಂತೇಳಿ ಮಾಡಿಬಿಡ್ಬೇಕು. ಅವಾಗ ಏನಾಗ್ತದೆ, ಸಿಟಿಯಲ್ಲೇ ಮತದಾರ ಹಾಕಿದ್ರೆ ಅವ್ರ ಸಿಟಿ ಒಳಗೇ ಅವರ ಮತ ಪ್ರೂಫ್ ಇರ್ತದೆ. ಹಳ್ಳಿಯಲ್ಲಿ ಹಾಕಿದ್ರೆ ಅವರು ಹಳ್ಳಿಯ ಮತ ಪ್ರೂಫ್ ಅವರಿಗೆ ಗ್ಯಾರಂಟಿ ಆಗ್ತದೆ. ಅವಾಗ ಅದು ಗ್ಯಾರಂಟಿ ಆದಾಗ ಮತ್ತೆ ಅವರಿಗೆ ಬೆಂಗಳೂರು ಸಿಟಿನಲ್ಲಿ ವೋಟ್ ಹಾಕುವಂಥ ಹಕ್ಕು ಸಿಗೋದಿಲ್ಲ. ಆದ್ದರಿಂದ ಈ ಪ್ರಕ್ರಿಯೆಯನ್ನು ಒಂದು ಪರಿಗಣಿಸಿ ಚಾಲನೆಗೆ ತಂದರೆ ಈ ಒಂದು SIRಗೆ ಒಂದು ಸಕ್ಸಸ್ ಸಿಗುವ ರೀತಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕ ಅನಾನುಕೂಲ ಆಗೋದಿಲ್ಲ, ಅನುಕೂಲವಾಗ್ತದೆ. ನಿಮ್ಮ ಹೆಸರು ಸರ್? ಗಿರೀಶ್ ಲಕ್ಕಣ್ಣ.